ಇವತ್ತಿನ ಸ್ಪೆಷಲ್ ಏನು ಅಂತ ಕೇಳಿದ್ರೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದು ನನಗೆ ಯೂಟ್ಯೂಬ್ ಅಲ್ಲಿ ಮೆಸೇಜಸ್ ಬರೋದಕ್ಕಿಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಬರುತ್ತೆ. ದಟ್ ಇಟ್ಸ್ ಅ ಕೌಗಿ. ನಮ್ಮ ಅತ್ತೆ ಆಕ್ಚುಲಿ ಊರಿಂದ ಬೆಣ್ಣೆ ತೆಗೆದು ಬೆಣ್ಣೆದಲ್ಲಿ ತುಪ್ಪ ಮಾಡಿ ಕೊಟ್ಟು ಕಳಿಸ್ತಾರೆ. ಇಟ್ಸ್ ಅ ಕೈಂಡ್ ಆಫ್ ಶಾಹಿ ಬಿರಿಯಾನಿ ತರ. ಈರುಳ್ಳಿ ಪೇಸ್ಟ್ ಆ ಸ್ಮೆಲ್ ಇರುತ್ತಲ್ಲ, ನಂಗೆ ಸಖತ್ ಇಷ್ಟ ಆ ಸ್ಮೆಲ್. ಅದಿಲ್ದಲೆ ಯಾವ್ದೇ ತರ ಬಿರಿಯಾನಿ ಎಲ್ಲ ಮಾಡಕ್ ಆಗಲ್ಲ. ದಟ್ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ. ಸೊ ನಾನು ಅದಕ್ಕೋಸ್ಕರ ಈಗ ಜಾಡಿ ತಗೊಂಡಿದ್ದೀನಿ. ಬಸ್ಟ್ ಆಗೋ ತರ ಭಯ ಆಗೋಯ್ತು. ಎಗ್ ಇಸ್ ಕಾಲ್ಡ್ ಅ ವೆಜಿಟೇರಿಯನ್. ಮೊನ್ನೆ ಒಂದು ಆರ್ಟಿಕಲ್ ಓದ್ದೆ ನಾನು. ಸೊ ಎಗ್ ಇಸ್ ನಾಟ್ ಅ ನಾನ್ ವೆಜಿಟೇರಿಯನ್ ಗೋಯಿಂಗ್ ಫಾರ್ವರ್ಡ್. ಮರಳಾದ ತುಪ್ಪ ಇದು ಚೆರಿಗೆ ಮಾತ್ರ. ಆಕ್ಚುಲಿ ಇದು ಚೆರಿ ತುಪ್ಪ. ಇದು ಬಿಟ್ ಕಾಸ್ಟ್ಲಿ ನಮ್ಮೂರಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ತುಂಬಾ ದಿನ ಆಗಿತ್ತು ಬ್ಲಾಗ್ ಹಾಕಿ. ಸೊ ಇವತ್ತೊಂದು ಹೊಸ ಕುಕಿಂಗ್ ಬ್ಲಾಗ್ ಜೊತೆ ಬರೋಣ ಅಂತ ಅನ್ಕೊಂಡಿದೀನಿ. ಇವತ್ತಿನ ಸ್ಪೆಷಲ್ ಏನು ಅಂತ ಕೇಳಿದ್ರೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದು ನನ್ನ ಓನ್ ರೆಸಿಪಿ. ನನ್ಗೆ ಯಾರು ಹೇಳ್ಕೊಟ್ಟಿದ್ದಲ್ಲ ಅಥವಾ ಯಾರು ಕಲ್ತಿದ್ದಲ್ಲ. ನಾನು ಜಸ್ಟ್ ಒಂದ್ಸಲಿ ಮಾಡೋಣ ಅಂತ ಹೇಳಿ ನನ್ನ ಟ್ರೈ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಬಂತು. ಅಂಡ್ ಸುಪ್ರೀತ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಈ ಎಗ್ ಬಿರಿಯಾನಿ. ಸೊ ಅದಕ್ಕೆ ಇವತ್ತು ಎಲ್ರು ಕೇಳ್ತಿದ್ರು ಏನಾದ್ರು ಸ್ಪೆಷಲ್ ಆಗಿ ಮಾಡಿ ಅಂತ. ನನಗೆ ಯೂಟ್ಯೂಬ್ ಅಲ್ಲಿ ಮೆಸೇಜಸ್ ಬರೋದಕ್ಕಿಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಬರುತ್ತೆ. ದಟ್ ಏನಾದ್ರು ಡಿಫ್ರೆಂಟ್ ಆಗಿ ಮಾಡಿ ಅಂಡ್ ಯಾರು ಮಾಡದೇ ಇರೋದನ್ನ ಮಾಡಿ ಅಂತ. ಅದನ್ನ ಏನೇನ್ ಕೇಳಿದಾರೆ ಅನ್ನೋದನ್ನ ನಾನು ಬರ್ದಿಟ್ಕೊಂಡಿದೀನಿ. ಸೊ ಹೋಗ್ತಾ ಹೋಗ್ತಾ ನನ್ನ ರೊಟೀನ್ ಬ್ಲಾಗ್ಸ್ ಜೊತೆ ಕುಕಿಂಗ್ ಬ್ಲಾಗ್ಸ್ ನ ಕೂಡ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಬಂದು ಎಗ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇದು ನನ್ನ ರೆಸಿಪಿ ಆಗಿರೋದ್ರಿಂದ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ನಾನು ನಿಮ್ಗೆ 1 by 1 ತೋರಿಸ್ತಾ ಹೋಗ್ತೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮೊಟೊ, ಮೆಣಸಿನಕಾಯಿ ಹಾಗೆ ಮಸಾಲಾ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. ಕುಕ್ಕರ್ ಇಟ್ಟಿದ್ದೀನಿ. ಇಟ್ಸ್ 10 ಲೀಟರ್ ಕುಕ್ಕರ್ ಇದು. ಸೊ ಸ್ವಲ್ಪ ಬಿಸಿ ಆಗ್ಲಿ, ಬಿಕಾಸ್ ಬೇಗ ಬಿಸಿ ಆದಷ್ಟು ನಾವು ಬೇಗ ಅಡುಗೆಗಳನ್ನ ಮಾಡ್ಕೊಂಡ್ಬಿಡ್ಬೋದು. ಒಳಗಡೆ ಸ್ವಲ್ಪ ನೀರಿತ್ತು. ಸೊ ನೀರು ಸ್ವಲ್ಪ ಇದಾಗ್ಲಿ ಅಂತ ಬಿಟ್ಟಿದ್ದೀನಿ. ಸೊ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಲೈಟ್ ವೇಟ್ ಆಗಿರುತ್ತೆ. 1 2 to 3 ಸ್ಪೂನ್ಸ್ ಅಷ್ಟು ಹಾಕೊಳ್ಳಿ. ಬಿಕಾಸ್ ಏನಕ್ಕೆ ಅಂತ ಕೇಳಿದ್ರೆ ಉದ್ರುದ್ರಾಗಿ ಬರ್ಲಿ ಅಂತ ಅಷ್ಟೇ. ಅದ್ರ ಜೊತೆ 1 2 ಸ್ಪೂನ್ಸ್ ಆಫ್ ಪ್ಯೂರ್ ಗೀ. ಸೊ ನಾವು ಗೀನ ಬಂದು ಊರಿಂದಲೇ ತರ್ಸೋದು. ಇಟ್ಸ್ ಅ ಕೌ ಗೀ. ನಮ್ಮ ಅತ್ತೆ ಆಕ್ಚುಲಿ ಊರಿಂದ ಬೆಣ್ಣೆ ತೆಗೆದು ಬೆಣ್ಣೆದಲ್ಲಿ ತುಪ್ಪ ಮಾಡಿ ಕೊಟ್ಟು ಕಳಿಸ್ತಾರೆ. ಸೊ ಅದು ಕಲರ್ ಅಂತ ಕೇಳ್ತು ಅಂದ್ರೆ ಈ ಕಲರ್ ಬಂದು ಅವರು ಅರಿಶಿನ ಪುಡಿ, ಮೆಂತ್ಯ ಎಲ್ಲ ಹಾಕೋದ್ರಿಂದ ಆ ಕಲರ್ ಬರುತ್ತೆ. ಎಣ್ಣೆ ತುಪ್ಪ ಕಾಯ್ತಾ ಇದ್ದಂಗೆನೆ ನೋಡಿ ಮೆಲ್ಟ್ ಆಯ್ತು ತುಪ್ಪ. ಎಣ್ಣೆ ತುಪ್ಪ ಕಾಯ್ತಾ ಇದ್ದಂಗೆನೆ ಈಗ ನಾನು 2 ಪಲಾವ್ ಎಲೆ, 3 ಏಲಕ್ಕಿ ಅಂಡ್ ಕಲ್ಲುವ ತಗೊಂಡಿದೀನಿ. ಕಲ್ಲುವ ಬಂದು ಬಿರಿಯಾನಿಗೆ ಹಾಕಿದ್ರೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ಎಸ್ಪೆಷಲಿ ಈ ಎಗ್ ಬಿರಿಯಾನಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬಾಡಿಸ್ಕೊಳ್ಳೋಣ. ಕಲ್ಲುವಾದ ಒಂಥರ ಟಿಪಿಕಲ್ ಫ್ಲೇವರ್ ಬರುತ್ತೆ. ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನ್ ಮಾಡ್ತಾರ ಬಿರಿಯಾನಿ ಇಟ್ಸ್ ಅ ಕೈಂಡ್ ಆಫ್ ಶಾಹಿ ಬಿರಿಯಾನಿ ತರ. ಸೊ ಇದ್ರಲ್ಲಿ ಅದ್ರದ್ದು ಗಮ್ ಅಂತ ಒಂದು ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಐಟಮ್ಸ್ ಗರಂ ಮಸಾಲೆ ಐಟಮ್ಸ್ ಏನು ಹಾಕಿಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ನಾವೇನ್ ಶಾಹಿ ಬಿರಿಯಾನಿ ಮಸಾಲಾ ಇದಕ್ಕೆ ಬಿರಿಯಾನಿ ಮಸಾಲಾ ಹಾಕ್ತಾ ಇದೀವೋ ಆ ಮಸಾಲಾದಲ್ಲೇ ಪ್ರತಿಯೊಂದು ಗರಂ ಮಸಾಲಾ ಐಟಮ್ಸ್ ಹಾಕಿರ್ತಾರೆ. ಸೊ ಅದಕ್ಕೆ ನಾನು ಜಾಸ್ತಿ ಏನು ಇದಕ್ಕೆ ಐಟಮ್ಸ್ ಹಾಕ್ತಾ ಇಲ್ಲ. ಈರುಳ್ಳಿ ಹಾಕೋಣ. ನಾನು ಆಲ್ಮೋಸ್ಟ್ ಒಂದು 3 to 4 ಬಿಗ್ ಸೈಜ್ ಆನಿಯನ್ಸ್ ನ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಇದನ್ನ ಸ್ವಲ್ಪ ಕೆಂಪಾಗೋವರೆಗೂ ಗೊತ್ತಿರುತ್ತೆ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಯ್ತು ಈರುಳ್ಳಿ. ಸೊ ಈಗ ನಾನು ಒಂದು 3 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದೀನಿ. ಜಾಸ್ತಿ ಖಾರ ಹಾಕ್ತಾ ಇಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಚರಿ ಕೂಡ ತಿಂತಾನೆ. ಖಾರ ಆದ್ರೆ ಬಿರಿಯಾನಿ ಮಸಾಲ ಎಲ್ಲ ಹಾಕ್ತಿವಲ್ಲ, ಸೊ ಖಾರ ಆದ್ರೆ ಅವನು ತಿನ್ನಲ್ಲ ಅಂತ ಹೇಳಿ. ಈರುಳ್ಳಿಗೆ ಉಪ್ಪು ಹಾಕಿ ಕೂಡ ನೀವು ಬೇಗ ಬೇಯಿಸ್ಕೋಬಹುದು. ಬಟ್ ನಾನು ಟೈಮ್ ಇದೆ ಅಂತ ಹೇಳಿ ನಾನು ಆರಾಮಾಗಿ ಮಾಡ್ತಾ ಇದ್ದೀನಿ. ನಾನು ಯಾವ್ದೇ ತರದ್ ಉಪ್ಪು ಹಾಕಿಲ್ಲ ಬೇಯಿಸಕ್ಕೆ. ಅರ್ಜೆಂಟ್ ಆಗಿ ಬೆಳಗ್ಗೆ ಟಿಫನ್ಗೆ ಅಥವಾ ಗೆಸ್ಟ್ ಇದಾರೆ ಬೇಗ ಮಾಡ್ಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬಹುದು. ಅಂಡ್ ಇವಾಗ 1 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನಾನು ಈಗ ತಾನೇ ಫ್ರೆಶ್ ಆಗಿ ರುಬ್ಬಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾವ್ದೇ ತರ ಅಂಗಡಿಲಿ ತರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗಳನ್ನ ಯೂಸ್ ಮಾಡಬೇಡಿ. ಬಿಕಾಸ್ ಏನಕ್ಕೆ ಅಂದ್ರೆ ನಿಮ್ಗೆ ಆ ಫ್ಲೇವರ್ ಕೂಡ ಅಷ್ಟು ಚೆನ್ನಾಗಿರೋದು ಸಿಕ್ಕಲ್ಲ. ಅಂಡ್
ಹೈಜಿನಿಕ್ ಅಂತ ಕೂಡ ನಾನು ಹೇಳಲ್ಲ ನಿಮ್ಗೆ. ಸೊ ಇದು ನಾನು ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರಿಪೇರ್ ಮಾಡ್ಕೊಂಡಿರೋದು. ಒಂದು ಈ ತರ ಲಾರ್ಜ್ ಸ್ಪೂನ್ ಅಲ್ಲಿ ನೀವು ಹೇಗೆ ಎಷ್ಟು ಕ್ವಾಂಟಿಟಿ ಮಾಡ್ತಾ ಇರ್ತೀರೋ ಜನಗಳಿಗೆ ಅದನ್ನ ನೋಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ಸ್ಮೆಲ್ ಇರುತ್ತಲ್ಲ, ನಂಗೆ ಸಖತ್ ಇಷ್ಟ ಆ ಸ್ಮೆಲ್. ಅಂಡ್ ಈ ತರ ಬಿರಿಯಾನಿ ಐಟಮ್ಸ್ ಗಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಸ್ ಅ ಮ್ಯಾಂಡೇಟ್ ಥಿಂಗ್. ಅದಿಲ್ದಲೆ ಯಾವ್ದೇ ತರ ಬಿರಿಯಾನಿ ಎಲ್ಲ ಮಾಡಕ್ ಆಗಲ್ಲ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ, ಅದ್ರ ಹಸಿ ವಾಸನೆ ಹೋಗೋವರೆಗೂ. ಅಂಡ್ ಇನ್ನೊಂದೇನಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಲಾರ್ಜ್ ಕ್ವಾಂಟಿಟಿಲಿ ಮಾಡಿತ್ತು ಅಂತ ಕೇಳಿದ್ರೆ ಅದನ್ನ ಫ್ರಿಜ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಹಾಗೆ ಎತ್ತಿಟ್ಕೊಳ್ಳೋದ್ರಿಂದ ತುಂಬಾ ದಿನ ಇರೋದಿಲ್ಲ, ಆಲ್ಮೋಸ್ಟ್ ಒಂದು ವೀಕ್ ಮ್ಯಾಕ್ಸಿಮಮ್ ಇರ್ಬೋದು ಫ್ರಿಜ್ ಅಲ್ಲಿ, ಆಮೇಲೆ ಕೆಟ್ಟೋಗುತ್ತೆ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ದಿನ ಹಾಗೆ ಇಡ್ಬೇಕು ಅಂತ ಕೇಳಿದ್ರೆ ಇಟ್ಸ್ ಟಿಪ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಒಂದು ಚೂರು ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಫ್ರಿಜ್ ಅಲ್ಲಿ ಇಟ್ರೆ ನೀವು ಅದನ್ನ ಆಲ್ಮೋಸ್ಟ್ 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಬೋದು. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನನ್ಗೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾಯ್ತು. ಈಗ ಕೊತ್ತಂಬರಿ ಮತ್ತೆ ಪುದೀನ ಹಾಕೊಳ್ಳೋಣ. ಪುದೀನ ಒಂದ್ ಸ್ವಲ್ಪ ಜಸ್ಟ್ ಫ್ಲೇವರ್ಗೆ ಆಡ್ ಮಾಡಿ, ಜಾಸ್ತಿ ಹಾಕೋದೇನ್ ಬೇಡ. ಅದ್ರ ಜೊತೆ ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಬಂದು ನಾನು ಒಂದು 2 ಟೊಮೊಟೊ ಹಾಕೊಂಡಿದ್ದೀನಿ ಅಷ್ಟೇ. ಇದು ನಾಟಿ ಟೊಮೊಟೊ. ಜಾಸ್ತಿ ಟೊಮೊಟೊ ಹಾಕಿದ್ರೆ ಬಿರಿಯಾನಿಗೆ ಅಷ್ಟು ಚೆನ್ನಾಗಿ ಬರಲ್ಲ, ಹುಳಿ ಹುಳಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ಒಂದು 2 ಟೊಮ್ಯಾಟೋಸ್ ಹಾಕಿದ್ರೆ ಸಾಕು. ಟೊಮ್ಯಾಟೊ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಕ್ ಬಿಡೋಣ. ಅದ್ ಬೆಂದ್ಮೇಲೆ ಈಗ ಮಸಾಲೆ ಐಟಮ್ಸ್ ಹಾಕೊಳ್ಳೋಣ. ಮಸಾಲೆ ಐಟಮ್ಸ್ ಒಂದ್ ಸ್ವಲ್ಪ ಅರಿಶಿನ ಪುಡಿ, ಇದು ಹೋಮ್ ಮೇಡ್ ಧನಿಯಾ ಪುಡಿ, ಆಕ್ಚುಲಿ ನಾವು ಅತ್ತೆ ಮಾಡಿರೋದು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ. ನಾನೇನಕ್ಕೆ 3 ಟೇಬಲ್ ಹಾಕ್ತಿದ್ದೀನಿ ಅಂತ ಕೇಳಿದ್ರೆ ಇದು ಸ್ಮಾಲ್ ಸ್ಪೂನ್, ಅದಕ್ಕೋಸ್ಕರ. ಅಂಡ್ ಖಾರ ಪುಡಿ ನಾನು ಜಾಸ್ತಿ ಹಾಕೊಳಕ್ ಹೋಗಲ್ಲ, 2 ಸ್ಪೂನ್ ಸಾಕು. ಅಂಡ್ ಮೇನ್ ಇಂಗ್ರೀಡಿಯಂಟ್ ಬಿರಿಯಾನಿ ಮಸಾಲ. ನಾನು ನಿಮ್ಗೆ ಹೇಳಿದೆ ಶಾಹಿ ಬಿರಿಯಾನಿ ಮಸಾಲ ಇದು. ನೋಡಿ ಅದರೊಳಗಡೆ ಚಕ್ಕೆ ಲವಂಗ ಪ್ರತಿಯೊಂದು ಕೆಳಗಡೆನೆ ಇರುತ್ತೆ. ಸೊ ಅದಕ್ಕೆ ನಾನು ಇದನ್ನ ಜಾಸ್ತಿ ಅಂದ್ರೆ ಟೇಸ್ಟ್ ತಕ್ಕನಾಗಿ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಬಿರಿಯಾನಿ ಕಲರ್ ಬೇಕು ಅಂತ ಕೇಳಿದ್ರೆ ದಯವಿಟ್ಟು ಫುಡ್ ಕಲರ್ಸ್ ಯೂಸ್ ಮಾಡಬೇಡಿ. ನಾನೇನ್ ಚಿಲ್ಲಿ ಪೌಡರ್ ಹಾಕ್ದೆ ಆ ಚಿಲ್ಲಿ ಪೌಡರ್ ಬದಲು ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತೆ. ಸೊ ಇದು ಶಾಹಿ ಬಿರಿಯಾನಿ ಆಗಿರೋದ್ರಿಂದ ನಾನು ರೆಡ್ ಕಲರ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಇದ್ರೊಳಗಡೆ. ಸೊ ನಾನು ಶಾಹಿ ಬಿರಿಯಾನಿ ಮಸಾಲಾ ಯೂಸ್ ಮಾಡಿದೆ. ಸೊ ನೀವು ಕೇಳಿ ತಗೋಬಹುದು, ಎಲ್ಲಾ ಅಂಗಡಿಗಳಲ್ಲೂ ನಿಮ್ಗೆ ಶಾಹಿ ಬಿರಿಯಾನಿ ಮಸಾಲಾ ಸಿಕ್ಕುತ್ತೆ. ಅಂಡ್ ನಾನು ಇವಾಗ ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಕರ್ಡ್ ಸಾಕು ಅನ್ಸುತ್ತೆ. ಸೊ ನಾವು ಆಲ್ರೆಡಿ ನಾಟಿ ಟೊಮೊಟೊ ಹಾಕಿರೋದ್ರಿಂದ ಸೊ ಮೊಸರು ಕೂಡ ನೋಡ್ಕೊಂಡು ಹಾಕೊಳ್ಳಿ, ಬಿಕಾಸ್ ತುಂಬಾ ಹುಳಿ ಆಗ್ಬಾರ್ದು. ಅದಕ್ಕೆ ನಾನು 2 ಟೊಮೊಟೊ ಹಾಕಿದ್ದು. ಜಾಸ್ತಿ ಹುಳಿ ಆಗೋಯ್ತು ಅಂತ ಕೇಳಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳಿ. ಅದು ಹೇಗಾಗುತ್ತೆ ಅಂದ್ರೆ ಬಿರಿಯಾನಿ ಅನ್ಸ್ಕೊಳ್ಳಲ್ಲ, ಆಗ ಟೊಮೆಟೊ ಬಾತ್ ಅನ್ಸ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನೀವು ಫಾರಂ ಟೊಮೊಟೊ ಹಾಕ್ತಾ ಇದ್ದೀರಾ ನಾಟಿ ಟೊಮೊಟೊ ಹಾಕ್ತಾ ಇದ್ದೀರಾ ಅಂತ ನೋಡ್ಕೊಂಡ್ ಮಾಡಿ. ಅಂಡ್ ಇವಾಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಉಪ್ಪು ಹಾಕೋಣ. ಸೊ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನಾನು ಯಾವಾಗ್ಲೂ ಪುಡಿ ಉಪ್ಪು ಹಾಕ್ತಾ ಇದ್ದೆ. ಅಂಡ್ ಎಷ್ಟೋ ಜನ ನನ್ಗೆ ಹೇಳಿದ್ರು ದಟ್ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ. ಸೊ ನಾನು ಅದಕ್ಕೋಸ್ಕರ ಈಗ ಜಾಡಿ ತಗೊಂಡಿದ್ದೀನಿ. ಆಕ್ಚುಲಿ ಕಲ್ಲುಪ್ಪಿಗೆ ನಾನು ಜಾಡಿನೇ ಯೂಸ್ ಮಾಡ್ತಾ ಇದ್ದೆ. ಪುಡಿ ಉಪ್ಪಿಗೆ ಮಾತ್ರ ನಾನು ಅದ್ರಲ್ಲಿ ಇಟ್ಕೊಂಡಿದ್ದೆ. ಸೊ ಹಾಕ್ಬೇಡಿ ಅಂತ ಹೇಳಿದ್ರಿಂದ ನಾನು ಓಕೆ ಸರಿ ಅಂತ ಹೇಳಿ ಇದು ಕಲ್ಲುಪ್ಪೆ ಯೂಸ್ ಮಾಡ್ತಿದ್ದೀನಿ. ಸೊ ನನ್ಗೆ ಅಳತೆ ಗೊತ್ತು, ಕೈಯಲ್ಲಿ ಹಾಕಿದ್ರೆ ನನ್ಗೆ ಕಲ್ಲುಪ್ಪು ಅಳತೆ ಗೊತ್ತಾಗುತ್ತೆ. ಸೊ ಅದ್ರ ತಕ್ಕನಾಗಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಸೊ ಉಪ್ಪು ಸಾಕನ್ಸ್ತು. ಸೊ ನಾವಿವಾಗ ಈ ಬಿರಿಯಾನಿನ ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂತ ಕೇಳಿದ್ರೆ ಅದು ಚೆನ್ನಾಗಿ ಎಣ್ಣೆ ಬಿಡ್ಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ಈಗ ಮಸಾಲೆ ಎಣ್ಣೆ ಬಿಟ್ಟಿದೆ. ಸೊ ದಟ್ ಮೀನ್ಸ್ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ, ಬೆಂದಿದೆ ಅಂತ ಅರ್ಥ. ಸೊ ಇದಕ್ಕೆ ನಾವೀಗ ನೀರ್ ಹಾಕೊಳ್ಳೋಣ. ನಾನು 2.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಸೊ ಅದು ನಮ್ಗೆ 2 ಟೈಮ್ಸ್ ಆಗುತ್ತೆ.
ಸೊ ಈಗ ನೀರ್ ಹಾಕೋಣ. ನಾನು ಆಲ್ರೆಡಿ ತಣ್ಣೀರ್ ಹಾಕಿ ಅದು ಬೇಯೋಕೆ ಟೈಮ್ ಇಲ್ಲ ಅಂತ ಹೇಳಿ ನಾನು ಕೆಟಲಲ್ಲಿ ಆಲ್ರೆಡಿ ಬಿಸಿನೀರ್ ಕಾಯಿಸಿಟ್ಕೊಂಡಿದೀನಿ. ಅದು ಬಿಸಿ ಇದೆ ಅಂತ ಹೇಳಿ ನಾನು ಬಟ್ಟೆ ಸುತ್ಕೊಂಡಿರೋದು. ನಾನು 2.5 ಗ್ಲಾಸ್ ತಗೊಂಡಿರೋದ್ರಿಂದ ನಾನು 5 ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ. ಸೊ ನೀರ್ ಹಾಕಿದೀನಿ. ಅದು ಒಂದ್ ಕುದಿ ಬರ್ಲಿ. ಒಂದ್ ಕುದಿ ಬಂದ್ಮೇಲೆ ಅಕ್ಕಿ ಹಾಕಿ, ನೀವು ಇದನ್ನ ಪಾತ್ರೆಯಲ್ಲೂ ಸಹ ಮಾಡ್ಕೋಬಹುದು. ಬಟ್ ನಾನು ಇದನ್ನ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಐ ಫೀಲ್ ಕುಕ್ಕರ್ ಅಲ್ಲಿ ಮಾಡೋದು ಸ್ವಲ್ಪ ಬೇಗ ಆಗತ್ತೆ ಅಂತ. ನಾರ್ಮಲ್ ಚಿಕನ್ ಮಟನ್ ಬಿರಿಯಾನಿ ಮಾಡಿದ್ರೆ ಹೇಗಿದ್ರು ದಮ್ ಮಾಡೇ ಮಾಡ್ತೀನಿ. ಬಟ್ ನನ್ಗೆ ಮೊನ್ನೆ ರೀಸೆಂಟ್ ಆಗಿ ಇದೊಂದು ಗ್ಯಾಸ್ ಸ್ಟಾಪ್ ಆಗಿರೋದ್ರಿಂದ ಭಾರತ್ಗೆ ಸ್ವಲ್ಪ ಸ್ಕ್ರಾಚ್ ಆಗೋ ತರ ಅಥವಾ ಬಸ್ಟ್ ಆಗೋ ತರ ಭಯ ಆಗೋಯ್ತು. ಅದಕ್ಕೋಸ್ಕರ ನಾನೇನ್ ಮಾಡಿದೆ ಅಂತ ಕೇಳಿದ್ರೆ ಇವತ್ತು ಕುಕ್ಕರ್ ಅಲ್ಲೇ ಮಾಡೋಣ ಅಂತ ಮಾಡ್ತಿದ್ದೀನಿ. ಅಂಡ್ ಕೆಲವ್ರಿಗೆ ನಾನು ಮಾಡ್ತಾ ಇರೋ ನನ್ನ ಸೆಗ್ಮೆಂಟ್ ಆಫ್ ವ್ಯೂವರ್ಸ್ ಏನಿದ್ದಾರೆ ಅವ್ರಿಗೆ ಏನಂತ ಕೇಳಿದ್ರೆ ಬೇಗ ಆಗೋದನ್ನ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಾನು ಇದನ್ನ ಕುಕ್ಕರ್ ಅಲ್ಲಿ ಮಾಡ್ತಿದ್ದೀನಿ. ಸೊ ನೀವು ಇದನ್ನ ಇದೇ ಪ್ರೋಸೆಸ್ ನ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಸೊ ಹೀಗೆ ಎಲ್ಲ ಮೊಟ್ಟೆನೂ ಹಿಂಗೆ ಸ್ಲಿಟ್ ಮಾಡಿ ಹಾಕಿ, ಸೊ ಹಿಂಗ್ ಮಾಡೋದ್ರಿಂದ ಏನಂದ್ರೆ ಮಸಾಲೆ ಹಿಡಿಯತ್ತೆ ಅಂಡ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಸ್ಟ್ ಸ್ಮಾಲ್ ಸ್ಲಿಟ್ ಅಷ್ಟೇನೆ, ಜಾಸ್ತಿ ಏನ್ ಇದ್ ಮಾಡೋದ್ ಬೇಡ. ಎಲ್ಲ ಮೊಟ್ಟೆಗಳನ್ನು ಹೀಗೆ ಮಾಡಿ ಇಟ್ಕೊಳ್ಳಿ. ಸೊ ಒಂದ್ ಹೇಳೋದ್ ಮರ್ತ್ಬಿಟ್ಟೆ ನಾನು. ಇವಾಗ ಎಗ್ ಇಸ್ ಕಾಲ್ಡ್ ಅ ವೆಜಿಟೇರಿಯನ್. ಮೊನ್ನೆ ಒಂದು ಆರ್ಟಿಕಲ್ ಓದ್ದೆ ನಾನು. ಸೊ ಎಗ್ ಇಸ್ ನಾಟ್ ಅ ನಾನ್ ವೆಜಿಟೇರಿಯನ್ ಗೋಯಿಂಗ್ ಫಾರ್ವರ್ಡ್. ಸೊ ಎಗ್ ನ ವೆಜಿಟೇರಿಯನ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ವೆಜಿಟೇರಿಯನ್ಸ್ ಕೂಡ ಈ ವಿಡಿಯೋನ ನೋಡ್ಬೋದು. ಐ ನೋ ಎಗಿಟೇರಿಯನ್ಸ್ ವೆಜಿಟೇರಿಯನ್ಸ್ ಅಂತ ಇರುತ್ತೆ ಡಿಫ್ರೆನ್ಸ್ ಅಂತ. ಬಟ್ ನನ್ ಪ್ರಕಾರ ನಾವು ಮೊಟ್ಟೆ ತಿಂದು ಕೂಡ ನಾನು ದೇವ್ರ ಮನೆಗೆ ಹೋಗೋದಿಲ್ಲ. ಸೊ ಐ ಕನ್ಸಿಡರ್ ಎಗ್ ಇಟ್ ಆಸ್ ನಾನ್ ವೆಜಿಟೇರಿಯನ್ ಓನ್ಲಿ. ಯಾರು ಹೆಂಗಾದ್ರೂ ತಿಳ್ಕೊಳ್ಳಿ, ಬಟ್ ನಮ್ಮ ಸಂಪ್ರದಾಯ ನಮಗೆ. ಸೊ ಎಲ್ಲ ಎಗ್ಸ್ ಕಟ್ ಮಾಡಿದೀನಿ. ಸೊ ನಾನು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಇಲ್ಲಿ ಒಂದು 8 ಎಗ್ಸ್ ನ ತಗೊಂಡಿದ್ದೀನಿ. ಇದನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್. ಏನಕ್ಕೆ ಅಂತ ಕೇಳಿದ್ರೆ ಬಿರಿಯಾನಿಗೆ ಹಾಕಿದಾಗ. ಅಂಡ್ ಇದನ್ನ ಸ್ಲಿಟ್ ಮಾಡಿ ಇಟ್ಟಿದ್ದೀನಿ. ಇದನ್ನ ನಾವು ಡೈರೆಕ್ಟ್ ಆಗಿ ಬಿರಿಯಾನಿ ಅಕ್ಕಿ ಹಾಕಿದ್ಮೇಲೆ ಆ ಅಕ್ಕಿ ಒಂದ್ ಕುದಿ ಬರ್ಲಿ. ಒಂದ್ ಕುದಿ ಬಂದಾಗ ನೀವು ಮೊಟ್ಟೆಗಳನ್ನ ಡೈರೆಕ್ಟ್ ಆಗಿ ಒಳಗಡೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ಸೊ 1 ವಿಜಿಲ್ ಬೇಕಂದ್ರೆ 1 ವಿಜಿಲ್ ಆದ್ರೂ ತಕೊಳ್ಳಿ, ಇಲ್ಲಾಂದ್ರೆ 2 ವಿಜಿಲ್ ಬೇಕಂದ್ರೆ 2 ವಿಜಿಲ್ ತಗೋಬಹುದು. ಬಾಸುಮತಿ ರೈಸ್ ಅಥವಾ ಸೋನಾ ಮಸೂರಿ ರೈಸ್ ಅಲ್ಲಿ ಮಾಡ್ತಾ ಇರೋರು ನೀವು ಆಲ್ಮೋಸ್ಟ್ ಅಕ್ಕಿನ ಮುಂಚೆನೆ ನೆನೆಸಿ ಇಟ್ಟಿರ್ತೀರಿ. ಸೊ ಅದಕ್ಕೆ ನೀವು 1 ವಿಜಿಲ್ ಸಾಕು ಅನ್ಸುತ್ತೆ. ಸೊ ನಾನಿವತ್ತು ಬುಲೆಟ್ ರೈಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಬುಲೆಟ್ ರೈಸ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನಾನು 2 ವಿಜಿಲ್ ಓಡಿಸ್ಕೊಳ್ತೀನಿ. ಸೊ ನೀರೀಗ ಒಂದ್ ಕುದಿ ಬಂದಿದೆ. ಸೊ ಈಗ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಈಗ ಒಂದ್ ಜಸ್ಟ್ ಒಂದು 2 ಮಿನಿಟ್ಸ್ ಬ್ಯಾಕ್ ಅಷ್ಟೇನೆ, ಜಾಸ್ತಿ ಟೈಮ್ ತಗೊಂಡಿಲ್ಲ ನಾನು. ಸೊ ಅಕ್ಕಿ ಹಾಕಿದೀನಿ. ಸೊ ಇದೊಂದು ಕುದಿ ಬರ್ಲಿ. ಒಂದ್ ಕುದಿ ಬರ್ತಾ ಇದ್ದಂಗೆ ನಾವು ಎಗ್ ನ ಹಾಕಿ ಕ್ಲೋಸ್ ಮಾಡೋಣ. ನಾನು ಏನಕ್ಕೆ ಒಂದ್ ಕುದಿ ಬರ್ಲಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಅಕ್ಕಿ ಹಾಕಿದ್ಮೇಲೆ ಬಾಯ್ಲ್ ಆಗದರೆ ನೀವು ಹಾಗೆ ಲಿಡ್ ಹಾಕ್ತು ಅಂತ ಕೇಳಿದ್ರೆ ಮಸಾಲೆ ಎಲ್ಲ ಮೇಲ್ಗಡೆನೆ ನಿಂತ್ಕೊಂಡಿರುತ್ತೆ, ಅಕ್ಕಿ ಎಲ್ಲ ಕೆಳಗಡೆನೆ ಇರುತ್ತೆ. ನೀವು ಒಂದು ಬಾಯ್ಲ್ ಅಂದ್ರೆ ಅಕ್ಕಿ ಕುದಿತಾ ಇರ್ಬೇಕಾದ್ರೆ ನೀವು ಲಿಡ್ ಹಾಕ್ತು ಅಂತ ಕೇಳಿದ್ರೆ ನೀವು ಪ್ರತಿಯೊಂದು ನಿಮ್ ಪೂರ್ತಿ ಅಕ್ಕಿಗೆ ಅನ್ನಕ್ಕೆ ಎಲ್ಲ ಕ್ಲೀನ್ ಆಗಿ ಮಸಾಲೆ ಮಿಕ್ಸ್ ಆಗಿರುತ್ತೆ ಅಂಡ್ ಚೆನ್ನಾಗಿರುತ್ತೆ. ಒಂದು ಕುದಿ ಬರ್ತದೆ. ಸೊ ಈಗ ನಾವು ಎಗ್ ಹಾಕೊಳ್ಳೋಣ. ಸೊ ಎಗ್ ನ ಸ್ಲಿಟ್ ಮಾಡಿದೀನಿ. ಈಗ ಜಾಸ್ತಿ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂತ ಕೇಳಿದ್ರೆ ಮೊಟ್ಟೆ ಒಡೆದೋಗ್ಬಿಡುತ್ತೆ. ಇದು ಯಾವ ತುಪ್ಪ ಅಂತ ಕೇಳಿದ್ರೆ ಮರಳಾದ ತುಪ್ಪ. ಇದು ಚೆರಿಗೆ ಮಾತ್ರ. ಆಕ್ಚುಲಿ ಇದು ಚೆರಿ ತುಪ್ಪ. ಸೊ ನಮಗೂ ಇಷ್ಟ ಆಗತ್ತೆ ಅದನ್ನ ತಿನ್ನಕ್ಕೆ. ಸೊ ಈ ತುಪ್ಪ ಏನು ಅಂತ ಕೇಳಿದ್ರೆ ಇದು ಬಂದು ನಾಟಿ ಹಸು ತುಪ್ಪ. ಸೊ ನಾವು ಬಂದು ಸೀಮೆ ಹಸು ತುಪ್ಪ, ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ನಾಟಿ ಹಸು ತುಪ್ಪ. ಸೊ ಅದಕ್ಕೆ ನಾಟಿ ಹಸು ತುಪ್ಪ ಹೇಗೆ ಅಂತ ಕೇಳಿದ್ರೆ ಗರಿಯಾಗಿ ಬರುತ್ತೆ ಯಾವಾಗ್ಲೂ. ಅಂಡ್ ಇದು ಬಿಟ್ ಕಾಸ್ಟ್ಲಿ ನಮ್ಮೂರಲ್ಲಿ. ಸೊ ಅದಕ್ಕೆ ಅವನ್ಗೆ ಸಪರೇಟ್ ಆಗಿ ಇಟ್ಟಿದೀವಿ. ಅಂಡ್ ನಾವು ತಿನ್ನೋ ತುಪ್ಪನೇ ಸಪರೇಟ್ ಆಗಿ ಇಟ್ಟಿದೀನಿ. ಏನಕ್ಕೆ ತುಪ್ಪ ಹಾಕಿದ್ದು ಅಂತ ಕೇಳಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೊ ಈಗ ಮುಚ್ಚೋಣ. ಎರಡು ವಿಜಿಲ್ ಬರ್ಲಿ. 2 ವಿಜಿಲ್ ಬಂದ್ಮೇಲೆ ನಮ್ಮ ಬಿರಿಯಾನಿ ಹೇಗಾಗಿದೆ ಅಂತ ತೋರಿಸ್ತೀನಿ. ಸೊ ವಿಜಿಲ್ ಇಲ್ದಿದೆ. ಸೊ ನೋಡೋಣ ಬಿರಿಯಾನಿ ಹೇಗಾಗಿದೆ ಅಂತ. ನೋಡಿ ಹೇಗೆ, ನೋಡಿ ಎಲ್ಲಾ ರೈಸು ಈವನ್ ಆಗಿ ಆಗಿದೆ. ಎಲ್ಲೂ ಕೂಡ ಮಸಾಲೆ ಮೇಲ್ಗಡೆ ನಿಂತಿದೆ ಅಂತ ಇಲ್ಲ, ಏನಿಲ್ಲ.
ಅಂಡ್ ಇದ್ರಲ್ಲಿ ನೋಡ್ಬೋದು ಎಗ್ ಒಳಗಡೆ ಹೇಗೆ ಮಸಾಲೆ ಹೋಗಿದೆ ಅಂತ ನೋಡಿ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ನನ್ನ ಈ ಎಗ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.